ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬನ್ನಿ. ನೋಡಿ, ಚಿನ್ನಸ್ವಾಮಿ ಕಾಲ್ ತುಳಿತದಲ್ಲಿ ಅಂದ್ರೆ ಆ ಸ್ಟೇಡಿಯಂ ಹತ್ರ ನಡೆದಂತಹ ಕಾಲ್ ತುಳಿತದಲ್ಲಿ ಹಾಸನದ ಭೂಮಿಕ್ ಸಾವು ಕೂಡ ಆಗಿರುತ್ತೆ. ಜಸ್ಟ್ 20 ವರ್ಷದ ಹುಡುಗ. ಮಗನ ಸಾವಿನಿಂದ ಇನ್ನೂ ಭೂಮಿಕ್ ಪೋಷಕರು ಹೊರಬರೋಕ್ಕಾಗ್ತಾ ಇಲ್ಲ, ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಮಗ ನಮ್ಮ ಜೊತೆಗೆ ಇಲ್ಲ ಅನ್ನುವಂತಹ ನೋವು ಪರಿಪರಿಯಾಗಿ ಅವರನ್ನ ಕಾಡ್ತಾ ಇದೆ. ಆ ಸಮಾಧಿ ಹತ್ರ ಹೋಗ್ಬಿಟ್ಟು ಅವರ ತಂದೆ ಪ್ರತಿ ದಿನ ಗೋಳಾಡ್ತಾ ಇದ್ದಾರೆ. ಆ ಚಿತ್ರಣ ಎಂಥವರ ಕರಳು ಕಿವುಚುವಂತಿದೆ. ನನ್ನ ಮಗ ಇಲ್ಲೇ ನನ್ನ ಮಗಗೋಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದಿರಿ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಲ್ಲೇ ಮಲಗಿಸಿದಿರಿ, ನನ್ನ ಮಗನ ಜೊತೆ ಮಲಗಿದಿರಿ, ನನ್ನ ಮಗನ ಜೊತೆ ಮಲಗಿದಿರಿ, ನನ್ನ ಮಗ ಇಲ್ಲೇ ಮಲಗಿದಿರಿ. ನೋಡಿ, ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದೀನಿ. ನನ್ನ ಮಗ ಇಲ್ಲೇ ನನ್ನ ಮಗಗೋಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದಿರಿ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಲ್ಲೇ ಮಲಗಿಸಿದಿರಿ, ನನ್ನ ಮಗನ ಜೊತೆ ಮಲಗಿದಿರಿ, ನನ್ನ ಮಗನ ಜೊತೆ ಮಲಗಿದಿರಿ, ನನ್ನ ಮಗ ಇಲ್ಲೇ ಮಲಗಿದಾರೆ. ನೋಡಿ, ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ಮಗನ ಸಾವು ಇಡೀ ಕುಟುಂಬಕ್ಕೆ ಎಷ್ಟು ದೊಡ್ಡ ಆಘಾತವಂತಂದಿದೆ ಅನ್ನೋದಕ್ಕೆ ಅವರು ಬಿದ್ದು ಒದ್ದಾಡ್ತಾ ಇದ್ದಾರೆ, ಅಸಹಾಯಕರಾಗಿ ಕೂಗ್ತಾ ಇದ್ದಾರೆ. ಆಮೇಲೆ ಸುಮಾರು ಜನ ಈ ಸಾವನಲ್ಲೂ ಕೆಲವ್ರದೆಲ್ಲ ವಿಕೃತಿ ಇರುತ್ತೆ. ಇವನು ಯಾಕೆ ಹೋದ, ಇವನಿಗೆ ಹಿಂಗೆ ಆಗಬೇಕು, 100 ಕೋಟಿ ಆಸ್ತಿ ಅಂತೆ. ಈ ವಿಕೃತಿನ ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ಳಿ. ನಿಮ್ಮ ಮನಸ್ಸಿನ ವಿಕೃತಿನ ದಯವಿಟ್ಟು ಕಾಮೆಂಟ್ ಮೂಲಕ ತೋರಿಸ್ಬೇಡಿ. ಅದನ್ನು ಯಾರೋ ಕುಟುಂಬಸ್ಥರು ತೋರಿಸಿದ್ರೆ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಇಷ್ಟೊಂದು ಕೆಟ್ಟದಾಗಿದೆಯಾ ಸಮಾಜ ಅಂತ ಅವ್ರಿಗೆ ಅನಿಸುತ್ತೆ. ದಯವಿಟ್ಟು ಸಾಧ್ಯ ಆದರೆ ಸಾಂತ್ವನ ಹೇಳಿ, ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದೀನಿ. ನನ್ನ ಮಗ ಇಲ್ಲೇ ನನ್ನ ಮಗಗೋಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದಿರಿ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಲ್ಲೇ ಮಲಗಿಸಿದಿರಿ, ನನ್ನ ಮಗನ ಜೊತೆ ಮಲಗಿದಿರಿ, ನನ್ನ ಮಗನ ಜೊತೆ ಮಲಗಿದಿರಿ, ನನ್ನ ಮಗ ಇಲ್ಲೇ ಮಲಗಿದಾರೆ. ನೋಡಿ, ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಬೆಟ್ಟದಷ್ಟು ಆಸೆ ಆ ಹುಡುಗನ ಬಗ್ಗೆ ಇತ್ತು ಕುಟುಂಬಕ್ಕೆ. ಸಹಜವಾಗಿ ಎಲ್ರಿಗೂ ಕೂಡ ಅವ್ರ ಪೇರೆಂಟ್ಸಿಗೆ ಮಕ್ಕಳಂದರೆ ತುಂಬ ಜೀವ. ಬಟ್ ಇಲ್ಲಿ ಇವ್ರನ್ನಿನ್ನೂ ಆ ನೋವಿನಿಂದ ಆಚೆ ಬರುವಂತಹ ಸಾಧ್ಯತೆ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಬಟ್ ಈ ಬ್ಯಾಡ್ ಕಾಮೆಂಟ್ಸ್ ಅಂತೆಲ್ಲ ಅವ್ರು ಮಾತಾಡ್ತಾರೆ. ಅವ್ರಿಗೆ ಅದನ್ನೆಲ್ಲ ಈ ಹಂತದಲ್ಲಿ ತೋರಿಸಿದ್ ಯಾರು ಅನ್ನೋದು ಪ್ರಶ್ನೆ ಆಗತ್ತೆ ಅಂತ. ನಿಜಕ್ಕೂ ಭೂಮಿಗೆ ತಂದೆ ಅವ್ರ ನೋವನ್ನ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಒಬ್ನೇ ಮಗ, ಅವನಿಗೋಸ್ಕರ ಅವ್ರು 20 ವರ್ಷಗಳ ಹಿಂದೆ ಊರನ್ನ ಬಿಟ್ಟು ಬೆಂಗಳೂರು ಸೇರಿ ಅಲ್ಲೊಂದು ಫ್ಯಾಕ್ಟರಿನ ಮಾಡಿ ಮಗನಿಗೋಸ್ಕರ ತಂದೆ ತಾಯಿ ಇಬ್ರು ಸಹ ಅಲ್ಲಿ ಕಷ್ಟಪಟ್ಟು ಜೀವನ ಮಾಡಿ ಒಂದು ಹಂತಕ್ಕೆ ಬಂದಿರ್ತಾರೆ. ಮಗನೂ ಅಷ್ಟೇ, ತಂದೆ ತಾಯಿ ಬಿಟ್ರೆ ಮಗನಿಗೆ ಬೇರೆ ಯಾರಿಲ್ಲ. ಮಗನೂ ಅಷ್ಟೇ ತಂದೆ ತಾಯಿ ನೆಚ್ಕೊಂಡೇ ಇರ್ತಿದ್ದೆ. ಯಾವಾಗ್ಲೂ ಅವ್ನು ಯಾರ ಜೊತೆನೂ ಸೇರ್ತಾನೂ ಇರ್ಲಿಲ್ಲ ಅಂತ ಹೇಳಿ ಅವ್ರ ಪೋಷಕರು ಹೇಳಿದ್ರು. ಅವನು ಹೊರಗಡೆಲೂ ಸಹ ಹುಡುಗರ ಜೊತೆ ಹೋಗ್ತಿರ್ಲಿಲ್ಲ. ಅವ್ರ ತಂದೆನೇ ಎಲ್ಲರ ಜೊತೆ ನೀನ್ ಬೆರಿಬೇಕು ಅಂತ ಜೊತೆಲೆ ಕರ್ಕೊಂಡು ಹೋಗ್ತಿದ್ರು, ಆಟ ಆಡಕ್ಕೂ ಕರ್ಕೊಂಡು ಹೋಗ್ತಿದ್ರು. ಆದ್ರೆ ಭೂಮಿಕಿಗೆ ಕ್ರಿಕೆಟ್ ಅನ್ನೋದೇ ಇಷ್ಟ ಇರಲಿಲ್ಲ. ಆದ್ರೆ ಸ್ನೇಹಿತರ ಜೊತೆ ಹೋಗಿ ಒಂದು ದುರಂತ ನಡೆದೋಗಿದೆ. ಆದ್ರೆ ಆ ತಂದೆಯ ನೋವೇನಿದೆ ಅದನ್ನ ಅವರು ಇನ್ನೂ ಸಹ ಅದರಿಂದ ಹೊರಗಡೆಗೆ ಬರಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ಮಗನ ಅಂತ್ಯ ಸಂಸ್ಕಾರ ಮಾಡಿದ್ರು ಗುರುವಾರ. ಆ ಅಂತ್ಯ ಸಂಸ್ಕಾರ ನಡೆದ ಸ್ಥಳದಲ್ಲೇ ತಂದೆ ಪ್ರತಿನಿತ್ಯ ಹೋಗಿ ಅಲ್ಲಿ ಹೋರಾಟವನ್ನ ಮಾಡ್ತಿರೋದು. ಇದೇ ಕೈಯಲ್ಲಿ ನಾನು ಎತ್ತಿ ಆಡಿಸಿದಂತ ಮಗನ ಇಲ್ಲೇ ಮಣ್ಣಲ್ಲಿ ಹಾಕಿ ಮುಚ್ಚಿದೀನಿ ಅಂತ ಇದ್ ಮಾಡ್ತಿದ್ರು. ಅಲ್ಲದೆ ನನ್ನ ಮಗನ ಸಾವಿಗೆ ಕೆಲವರು ಕೆಟ್ಟ ಕಮೆಂಟ್ ಗಳನ್ನ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನನ್ನ ಮಗ ಆ ತರದನಲ್ಲ, ನನ್ನ ಮಗನನ್ನ ಪೊಲೀಸ್ ಜೀಪ್ ನಲ್ಲಿ ಅವರು ಘಟನೆ ಆದ ನಂತರ ಎತ್ಕೊಂಡೋಗಿದ್ರು, ಆಂಬುಲೆನ್ಸ್ ಅಲ್ಲಿ ಎತ್ಕೊಂಡು ಹೋಗ್ಬೇಕು. ಈ ರೀತಿ ಎಲ್ಲ ಒಂದು ರೀತಿ ಮನಸ್ಸಿಗೆ ತುಂಬಾ ನೋವಾದ ಸಂದರ್ಭದಿಂದ ಹೇಳಿಕೆಗಳನ್ನ ಹೇಳ್ತಾ ಇದ್ರೆ. ಆದ್ರೆ ಅವರ ನೋವು ನಿಜಕ್ಕೂ ಅಲ್ಲಿ ಎಂತರಿಗೂ ಸಹ ಅಲ್ಲಿ ನೋಡಿದ್ರೆ ಯಾರು ಸಹ ಅವ್ರನ್ನ ಸಮಾಧಾನ ಮಾಡ್ಲಿಕ್ಕೂ ಸಹ ಆಗ್ತಿಲ್ಲ. ಯಾಕಂದ್ರೆ ಪ್ರತಿನಿತ್ಯವೂ ಸಹ ಆ ಸಮಾಧಿ ಹತ್ರ ಹೋಗಿ ಅವರು ಅಳೋದನ್ನ ಏನು ಆ ಮೂಲಕ ದುಃಖವನ್ನ ಕಡಿಮೆ ಮಾಡ್ಕೊಡ್ತಾ ಇದ್ರೆ ಮಮತಾ.
ರೈಟ್, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ. ನನ್ನ ಮಗ ಇಲ್ಲೇ ನನ್ನ ಮಗಗೋಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದ್ದೀನಿ. ಈ ಥರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಲ್ಲೇ ಮಲಗಿಸಿದ್ದೀನಿ. ನನ್ನ ಮಗನ ಜೊತೆನೆ ಮಲಗಿದ್ದೀನಿ. ನನ್ನ ಮಗನ ಜೊತೆನೆ ಮಲಗಿದ್ದೀನಿ. ನನ್ನ ಮಗ ಇಲ್ಲೇ ಮಲಗಿದ್ದಾರೆ. ನೋಡಿ, ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ